ಎಲ್ಲರಿಗೂ ನಮಸ್ಕಾರ. ದೇವಿಕಾ ಅಡುಗೆಗೆ ಸ್ವಾಗತ. ನಾನು ದೇವಿಕಾ. ಇವತ್ತು ನಾವು ಸಿಂಪಲ್ ಆಗಿ ಚಿಕನ್ ದೊನ್ನೆ ಬಿರಿಯಾನಿನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಟೇಸ್ಟಿಯಾಗಿ, ಈಸಿಯಾಗಿ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಕಡಿಮೆ 30 ನಿಮಿಷದಲ್ಲಿ ಆಗೋಗುತ್ತೆ. ಇದು ನಾವು ಇದಕ್ಕೆ ತುಂಬ ಸೊಪ್ಪನ್ನು ಬಳಸೋದ್ರಿಂದ ತುಂಬ ಹೆಲ್ದಿಯಾಗೂ ಇರುತ್ತೆ. ಹೊರಗಡೆ ದೊನ್ನೆ ಬಿರಿಯಾನಿಗಿಂತ ಇದು 100% ಹೋಮ್ ಮೇಡ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಅರ್ಧ kg ಚಿಕನ್ ಅಷ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಅಷ್ಟು ಮೊಸರು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರು, ಅರ್ಧ ಸ್ಪೂನಷ್ಟು ನಾನೀಗ ಅರಿಶಿಣದ ಪುಡಿ, 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮ್ಯಾರಿನೇಷನ್ಗೆ ಇಟ್ಕೊತಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಿ 1 ಗಂಟೆಗಳ ಕಾಲ ಪಕ್ಕಕ್ಕೆ ಇಡಬೇಕು. ನಿಮ್ಗೆ 1 ಗಂಟೆ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆನಾದರೂ ಕೂಡ ಇಟ್ಕೊಳ್ಳಿ. ಜಾಸ್ತಿ ಹೊತ್ತು ಮ್ಯಾರಿನೇಷನ್ ಮಾಡಿದ್ರೆ ಚಿಕನ್ ಸಾಫ್ಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಇಲ್ಲಿ ಮಸಾಲ ಇದ್ರ ಜೊತೆಗೆ ಇವಾಗ ಮಸಾಲ ಪ್ರಿಪ್ರೇಷನ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇಲ್ಲೊಂದು ಬಾಣಲೆ ಇಟ್ಟು ಇದಕ್ಕೆ ಎಣ್ಣೆ ಹಾಕಿ 3 ಪೀಸ್ ಚಕ್ಕೆ, 10 ರಿಂದ 12 ಮೆಣಸಿನ ಕಾಳುಗಳು, ಮತ್ತು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 2 ಹೆಚ್ಚಿದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಬ್ರೌನ್ ಆಗೋರಿಗೆ. ನಾನಿಲ್ಲಿ ಅರ್ಧ kg ರೈಸ್ಗೆ ಮಾಡ್ತಾ ಇರೋದು. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ರೈಸ್ ಕ್ವಾಂಟಿಟಿ ಸೇಮ್ ಇರಲಿ, ನೀವು ಚಿಕನ್ ಕ್ವಾಂಟಿಟಿ ಬೇಕಾದ್ರೆ ರೈಸ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಇದು ಸ್ವಲ್ಪ ಫ್ರೈ ಆದಮೇಲೆ 10 ರಿಂದ 12 ಬೆಳ್ಳುಳ್ಳಿ ಹೆಸರುಗಳು, 2 ಇಂಚು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದಮೇಲೆ ಇಲ್ಲಿ 8 ಮೆಣಸಿಕಾಯಿ ತೊಗೊಂಡಿದ್ದೀನಿ. ಖಾರ ಮೆಣಸಿಕಾಯಿ ನೀವು ಬೇಕಾದರೆ ನೋಡಿ ಖಾರ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿ 1 ಕಪ್ ಅಷ್ಟು ಹೆಚ್ಚಿದ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋಗೋರಿಗೆ. ಇದಾದಮೇಲೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ 1 ಕಟ್ಟಷ್ಟು. ಇದನ್ನು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನಿಲ್ಲಿ 1 ಬಟ್ಲಷ್ಟು ಪುದೀನ ಸೊಪ್ಪು, 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಸೊಪ್ಪು ಹಾಕೊತೀರೋ ಅಷ್ಟು ತುಂಬ ಟೇಸ್ಟಾಗಿ ಬರುತ್ತೆ. ಇದು ಅರ್ಧ kg ರೈಸ್ಗೆ ಸಾಕು ಮಸಾಲೆ ಇಷ್ಟು. ನೀವು ಜಾಸ್ತಿ ರೈಸ್ ಹಾಕ್ತೀನಿ ಅಂದರೆ ನೋಡಿಕೊಂಡು ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ. ಈಗ ನೋಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪೇಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೋಬೇಕಾಗುತ್ತೆ. ಪೇಸ್ಟ್ ರೆಡಿ ಇದೆ. ನಾನಿಲ್ಲಿ ಮಣ್ಣಿನ ಮಡಕೆ ಯೂಸ್ ಮಾಡ್ತೀನಿ ಮಾಡೋದಕ್ಕೆ. ಎಣ್ಣೆ ಬಿಟ್ಟಿದ್ದೀನಿ. ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಸೋಂಪು, ಏಲಕ್ಕಿ, ಮರಾಠಿ ಮೊಗ್ಗು, ಕಾಳು ಮೆಣಸು, ನಿಮ್ಗೆ ಯಾವುದಾದ್ರು ಬೇಕು ಹಾಕ್ಕೊಳ್ಳಿ. ಇದಾದ ನಂತರ ಮ್ಯಾರಿನೇಟ್ ಮಾಡಿದ್ದೀನಿ ಚಿಕನ್ನು. ಇದನ್ನು ಹಾಕ್ಕೊಂಡು 2 ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ಎಣ್ಣೆ ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. 100 to 150 ml ಅಷ್ಟು ಹಾಕ್ಕೊಳ್ಳಿ. ಇದು ಚೆನ್ನಾಗಿ 2 ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 2 ಹಣ್ಣಾಗಿರೋ ಟೊಮೊಟೊನ ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ 1 ರಿಂದ 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಾದ ನಂತರ ಇದಕ್ಕೆ ನಾನು ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಮ್ಯಾರಿನೇಷನ್ ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ, ಲೋ ಫ್ಲೇಮಲ್ಲಿ. ಈಗ ಆಗಿದೆ ನೋಡಿ. ಮಧ್ಯದಲ್ಲಿ ತಿರ್ಗಾಡಿಸ್ತಾರೆ, ಹಾಗೆ ಬಿಡಬೇಡಿ. ಇದಾದ ನಂತರ ನಾವು ಮಸಾಲ ಪೇಸ್ಟ್ ಏನು ಮಾಡಿಟ್ಕೊಂಡಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ 1-2 ರಿಂದ 3 ನಿಮಿಷ ಕುದಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. ಇವಾಗ ನಾನಿಲ್ಲಿ 2 ಲೋಟ ಅಕ್ಕಿನ 30 ನಿಮಿಷಗಳ ನೆನೆಸಿಟ್ಕೊಂಡಿದ್ದೆ. ಆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ kg ಅಕ್ಕಿನ. ನೋಡಿ ಈಗ ಇದನ್ನು ಕೂಡ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆಯಲ್ಲಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಯಾವತ್ತೂ ಯೂಸ್ ಮಾಡಬೇಡಿ ಬಿಸಿ ಬಿಸಿ ಅಡುಗೆ ಮಾಡಬೇಕಾದ್ರೆ. ಈಗ ನೋಡಿ ಚೆನ್ನಾಗಿ ಇದೊಂದು ಕುದಿ ಬರೋವರೆಗೂ ಚೆನ್ನಾಗಿ ಇದನ್ನು ಮಾಡ್ಕೊಳ್ಳೋಣ. ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಒಂದು ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ ಅಂದಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಉಪ್ಪು, ಖಾರ, ಹುಳಿ ಏನು ಕಡಿಮೆ ಇದ್ರೂ ನೀವು ಹಾಕ್ಕೊಳ್ಬೋದು. ನಾನು ಇಲ್ಲಿ ಖಾರ ಕಡಿಮೆ ಇದೆ ಅನ್ನಿಸ್ತು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊಸರು ಮತ್ತು ಟೊಮೊಟೊ ಹುಳಿ ಆಗಿರೋದ್ರಿಂದ ನನಗೆ ಹುಳಿ ಬೇಡ ಅನ್ನಿಸ್ತು. ನೀವು ಬೇಕಾದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ನಾನು ಮೊದಲೇ ಉಪ್ಪು ಹಾಕಿದ್ರಿಂದ ನನಗೆ ಉಪ್ಪು ಬೇಡ ಅನ್ನಿಸ್ತು. ಈಗ ನೋಡಿ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು ಕುದಿ ಬರೋವರೆಗೂ ಇದು ಮಾಡ್ಕೊಳ್ಳಿ. 90% ಅನ್ನ ಬೆಂದಿದೆ ಅಂತ ಹೇಳಿದಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ 15 ಮಿನಿಟ್ಸ್ ದಮ್ಮಿಗೆ ಇಟ್ಬಿಡಿ. ನೀವು ಕುಕ್ಕರಲ್ಲಿ ಮಾಡಿದ್ರೆ ಕುಕ್ಕರಲ್ಲಿ ಚೆನ್ನಾಗಿ ವಿಷಲ್ನ ಮುಚ್ಚಳ ಮುಚ್ಚಿ 15 ನಿಮಿಷ ಇಡಿ. ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಅದಾದ ನಂತರ 15 ನಿಮಿಷ ಆದಮೇಲೆ 10 ನಿಮಿಷ ಹಾಗೆ ಬಿಡಿ. ನಂತರ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿ ಆಗಿದೆ. ನೀವು ಸೊಪ್ಪನ್ನು ಹಾಕ್ಕೊಂಡು ಮಾಡೋದ್ರಿಂದ ಇದು ಹೆಲ್ದಿ ಕೂಡ ಹೌದು. ಮನೆಯಲ್ಲೇ ಈ ಥರ ಹೋಮ್ ಮೇಡ್ ಹೆಲ್ದಿಯಾಗಿ ಬಿರಿಯಾನಿ ಮಾಡ್ಕೊಳ್ತೀನಿ. ಹೊರಗಡೆ ಚಿಕನ್ ಬೊನ್ನೆ ಬಿರಿಯಾನಿಗಿಂತ ತುಂಬ ಅದ್ಭುತವಾಗಿ ಬರುತ್ತೆ. ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಇದು ಹೆಲ್ದಿಯಾಗಿ ಕೂಡ ಇರುತ್ತೆ, ಎಲ್ಲರಿಗೂ ಇಷ್ಟನೂ ಕೂಡ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ.